Hi, hello students. Welcome to Tej Academy once again. ಎಲ್ಲರೂ ನೆನ್ನೆ ಕೆಮಿಸ್ಟ್ರಿ ಪೇಪರ್ ಚೆನ್ನಾಗಿ ಬರ್ದಿದ್ರು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ವಿನಯ್ ಸರ್ ಮತ್ತು ನಂದು ಸರ್ ಹೇಳ್ದಂಗೆ 50+ ಮಾರ್ಕ್ಸ್ ಅವ್ರು ಮಾಡಿರೋ ರಿವಿಷನಿಂದನೇ ಬಂದಿದೆ. ಸೊ ಯಾರೆಲ್ಲ ಅವ್ರ ವೀಡಿಯೋಸ್ ನೋಡಿದ್ರೋ ಯು ವುಡ್ ಹ್ಯಾವ್ ಬಿನ್ ಬೆನಿಫಿಟೆಡ್ ಅಂತ ಐ ಹೋಪ್. ಆ್ಯಂಡ್ ಈಗ 4 days ಟೈಮ್ ಇದೆ ಮ್ಯಾಥಮೆಟಿಕ್ಸ್ಗೆ. ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಹಾಗೆ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ಫಸ್ಟ್ ಈಗ ನಿಮ್ಗೆ ಒಂದು Part-E 10 out of 10 ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಯಾವ ಕ್ವಶನ್ಸ್ನ ನೋಡಿದ್ರೆ ಸಾಕು ಅನ್ನೋದನ್ನ ಇವತ್ತು ವೀಡಿಯೋ ಮಾಡ್ತಾಯಿದ್ದೀವಿ. ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ Part-D ಮತ್ತು Part-Cನೂ ಕೂಡ ಮಾಡ್ತೀವಿ. ಸೊ Part-E ಅಲ್ಲಿ 6 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ ಏನು ಬರುತ್ತೆ ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಏಕೆಂದರೆ ನಿಮಗೆ ಡೈಲಿ ಅಪ್ಡೇಟ್ಸ್ ಬೇಗ ಸಿಗುತ್ತೆ. ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾವು ನಿಮಗೋಸ್ಕರ ಈ ರಿವಿಷನ್ ಪ್ಯಾಕೇಜ್ನ ತಂದಿದ್ದೀವಿ. ನೀವು ನಮಗೋಸ್ಕರ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಟೈಮ್ಲಿ ಅಪ್ಡೇಟ್ ಆಫ್ ಎಲ್ಲ ವೀಡಿಯೋಸು ಸಿಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ ಅಸ್ ಗೆಟ್ ಇನ್ ಟು ಟುಡೇಸ್ ರಿವಿಷನ್. ಸೊ ನಾನು ಹೇಳ್ದಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ಎಲ್ಲ ಕಂಟೆಂಟು ಸಿಗುತ್ತೆ, PDF ಸಿಗುತ್ತೆ. ಮತ್ತು ನಿಮ್ಗೆ ಏನೇ ಕ್ವೈರೀಸ್ ಡೌಟ್ಸ್ ಇದ್ದರೂ ಕೂಡ ನಮ್ಮನ್ನು ಕೇಳ್ಬೋದು. ಯು ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ರಿಪ್ಲೈ. ಸೊ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ಯು ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್ ಆ್ಯಂಡ್ ಕ್ವೈರೀಸ್. ಮೊದಲು ಹೇಳ್ದಂಗೆ NCET 10th March ಇಸ್ ದ ಲಾಸ್ಟ್ ಡೇ ಫಾರ್ ದಿಸ್ ಅಪ್ಲಿಕೇಶನ್. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಈಗಲೂ ಟೈಮ್ ಇದೆ, ಅಪ್ಲೈ ಮಾಡಿ. ಇಟ್ಸ್ ವೆರಿ ವೆರಿ ಯೂಸ್ಫುಲ್ ಫಾರ್ ಯು. ನಾನು ಹೇಳ್ದಂಗೆ ಪ್ರೀಮಿಯರ್ ಮೋಸ್ಟ್ ಇನ್ಸ್ಟಿಟ್ಯೂಟ್ಸಲ್ಲಿ ಸ್ಟಡಿ ಮಾಡ್ಬೋದು. ಮತ್ತು ನಮ್ಮ ಆನ್ಲೈನ್ ಕೋರ್ಸ್ ತೇಜಸ್ ಬ್ಯಾಚ್ ಏನಿದೆ, ಆನ್ಲೈನ್ ಕೋರ್ಸ್ ಆಗಲೇ ನಾವು ಮಾಡ್ತಾಯಿದ್ದೀವಿ. ಏನು ವರಿ ಮಾಡಬೇಡಿ, ನಾವು ಇದುವರೆಗೂ ಜಾಯ್ನ್ ಆಗಿಲ್ಲ ಅಂತ. ಅದೆಲ್ಲ ಲೈವ್ ಕ್ಲಾಸಸ್ಸು, ರೆಕಾರ್ಡೆಡ್ ವೀಡಿಯೋ ಇರುತ್ತೆ. ಮತ್ತು ಲಾಸ್ಟಲ್ಲಿ ಮತ್ತೆ ನಾವು ರಿವಿಷನ್ ಮಾಡಿದಾಗ ಆ ಕ್ಲಾಸಸ್ನ ನಾವು ರಿವೈಸ್ ಮಾಡಿಕೊಡ್ತೀವಿ ನಿಮಗೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಜಾಯ್ನ್ ಇನ್ ಎನಿ ಆಫ್ ದೋಸ್ ಇನ್ಸ್ಟಿಟ್ಯೂಟ್ಸ್ ಥ್ರೂ NCET, ಜಾಯ್ನ್ ಅವರ್ ತೇಜಸ್ ಬ್ಯಾಚ್. ಯು ವಿಲ್ ಹ್ಯಾವ್ ಮೋರ್ ಆ್ಯಂಡ್ ಮೋರ್ ಚಾನ್ಸಸ್ ಆಫ್ ಗೆಟಿಂಗ್ ಸೆಲೆಕ್ಟೆಡ್ ಟು ದೀಸ್ ಇನ್ಸ್ಟಿಟ್ಯೂಟ್ಸ್. ಯಾಕಂದರೆ ನಾವು ವಿ ಆರ್ ಎಕ್ಸ್ಕ್ಲೂಸಿವ್ಲಿ ಡೂಯಿಂಗ್ ಫಾರ್ ದಟ್ ಎಕ್ಸಾಮ್ ಓನ್ಲಿ. ಸೊ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. ಸೊ ಫಸ್ಟ್ ಕ್ವೆಶನ್ ಇಸ್ 6 marks ಕ್ವೆಶನ್ ಫ್ರಮ್ ಲೀನಿಯರ್ ಪ್ರೋಗ್ರಾಮಿಂಗ್. ಸೊ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ವಿ ಡೂ ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್, ಮ್ಯಾಕ್ಸಿಮೈಸೇಷನ್ ಆರ್ ಮಿನಿಮೈಸೇಷನ್. ಸೊ ಅದ್ರ ಬಗ್ಗೆ ಫುಲ್ ಥಿಯರಿ ಈಗ ಡಿಸ್ಕಸ್ ಮಾಡೋದು ಬೇಡ, ಬಿಕಾಸ್ ಆಫ್ ದ scarcity in time and I don't want to waste your time for preparation. ಹಾಗಾಗಿ ಸೊ ವಿ ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ಹೌ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ನಮಗೆಲ್ಲ ಬೌಂಡೆಡ್ ರೀಜನೇ ಬರುತ್ತೆ, ಅನ್ಬೌಂಡೆಡ್ ಕೊಡಲ್ಲ. ಸೊ ಎವ್ರಿಥಿಂಗ್ ವಿಲ್ ಬಿ ಬೌಂಡೆಡ್. ಸೊ ಬೌಂಡೆಡ್ ಕೊಟ್ಟಾಗ ಯು ವಿಲ್ ಬಿ ಗೆಟಿಂಗ್ ಅ ಪಾಲಿಗನ್ ವಿತ್ ದ ರಿಕ್ವೈರ್ಡ್ ಸೊಲ್ಯೂಷನ್ ರೀಜನಲ್ಲಿ. ಆ ಪಾಲಿಗನ್ ಐಡೆಂಟಿಫೈ ಮಾಡಿ, ಕಾರ್ನರ್ ಪಾಯಿಂಟ್ಸ್ನ ಐಡೆಂಟಿಫೈ ಮಾಡಿ, ಆ ಕಾರ್ನರ್ ಪಾಯಿಂಟ್ಸಲ್ಲಿ ವ್ಯಾಲ್ಯೂ ಆಫ್ ದ ಗಿವನ್ ಫಂಕ್ಷನ್ ಕಂಡುಹಿಡಿದ್ರೆ ಯಾವುದ್ರಲ್ಲಿ ಕಮ್ಮಿ ಇರುತ್ತೋ ಅದು ಮಿನಿಮ, ಯಾವುದ್ರಲ್ಲಿ ಜಾಸ್ತಿ ಇರುತ್ತೋ ಅದು ಮ್ಯಾಕ್ಸಿಮ. ದಟ್ ಈಸ್ ಅ ಕಾನ್ಸೆಪ್ಟ್ ಹಿಯರ್. ಸೊ ಈ ಥರ ಪ್ರಾಬ್ಲಮ್ ಬಂದಾಗ ನಥಿಂಗ್ ಟು ಡೂ, ನಥಿಂಗ್ ಟು ವರಿ. ಫಸ್ಟ್ ಟೇಕ್ ಆರ್ ಲೆಟ್ x + y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 60 ಏನಿದೆ ಅದು ಈಕ್ವಲ್ಸ್ ಟು 60 ಆಗಿ ಕನ್ಸಿಡರ್ ಮಾಡಿ. ಈಕ್ವಲ್ಸ್ ಟು 60 ಆಗಿ ಕನ್ಸಿಡರ್ ಮಾಡಿಕೊಂಡು ಪುಟ್ x = 0. ಸೊ ಇಲ್ಲಿ ಎಕ್ಸಲ್ಲಿ 0 ಹಾಕಿದ್ರೆ y = 60. ಪುಟ್ y = 0, x = 60. ವೆರಿ ಸಿಂಪಲ್, ನೀವೇನು ಮಾಡೋದು ಬೇಕಾಗಿಲ್ಲ. Just substitute 0 in place of x and y and find the value. And ಇದು particularly whatever we are going to do in this, ನೀವು ಇಲ್ಲೇ ಕೂಡ ವರ್ಟಿಸಸ್ನ ನೇಮ್ ಮಾಡ್ಕೋಬೋದು, ABCD, ಅಥವಾ ಅಲ್ಲಿ ಮಾಡಿದ್ಮೇಲೆ ನೀವು ಪಾಯಿಂಟ್ಸ್ನ ತೊಗೊಬೋದು ABCD ಅಂತ. ಇಟ್ ಈಸ್ ಅಪ್ ಟು ಯು ಪೀಪಲ್. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಹಿಯರ್ ಆಲ್ಸೋ. ನಾನು ಇನ್ನು ಮುಂದಿರೋ ಪ್ರಾಬ್ಲಮ್ಸಲ್ಲಿ ಇಲ್ಲೇ ತೊಗೊಂಡಿರ್ತೀನಿ. ಸೊ ವೈ ಡು ವಿ ನೀಡ್ ದಿಸ್ ಸರ್? ಇದು ಕಂಡುಹಿಡಿದೆಯಲ್ಲ, ಇದು ಯಾಕೆ ಬೇಕಂತಂದರೆ ಪ್ಲಾಟ್ ಮಾಡೋದಕ್ಕೆ ಇದೇ ಬೇಕು. ಈ 2 ಪಾಯಿಂಟ್ಸಿಂದನೇ ಪ್ಲಾಟ್ ಮಾಡಿ ನಾವು ಲೈನ್ ಡ್ರಾ ಮಾಡಬೇಕು. ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಇಲ್ಲಿ ಬರೀ 2 ಪಾಯಿಂಟ್ಸ್. ದ ಮಿನಿಮಮ್ ನಂಬರ್ ಆಫ್ ಪಾಯಿಂಟ್ಸ್ ರಿಕ್ವೈರ್ಡ್ ಫಾರ್ ಡ್ರಾಯಿಂಗ್ ಎ ಲೈನ್ ಇನ್ ಆನ್ ಅ ಪ್ಲೇನ್ ಇಸ್ 2. ಸೊ ವಿ ಗಾಟ್ 2. ಇದರಲ್ಲಿ ಯಾವ್ದಾದ್ರು ಒಂದು ತಪ್ಪಾದ್ರೂ ದ ಎಂಟೈರ್ ಲೈನ್ ವಿಲ್ ಬಿ ರಾಂಗ್. ಈಗ 3 ಪಾಯಿಂಟ್ಸ್ ಇದ್ದರೆ, 4 ಪಾಯಿಂಟ್ಸ್ ಇದ್ದರೆ ಅವಾಗ ಏನಾದ್ರು ಒಂದು ಮಿಸ್ಟೇಕ್ ಮಾಡಿದರೆ ವಿ ಕ್ಯಾನ್ ಫೈಂಡ್ ಔಟ್. ಆದರೆ 2 ಪಾಯಿಂಟ್ ಇದ್ದಾಗ ಮಿಸ್ಟೇಕ್ ಮಾಡಿದ್ರೆ ಕಂಪ್ಲೀಟ್ ಲೈನೇ ಚೇಂಜ್ ಆಗೋಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಮಿಸ್ಟೇಕ್ಸ್ ಮಾಡಬಾರ್ದು. ಮಿಸ್ಟೇಕ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ರಾಂಗ್. ಸೊ ಇಲ್ಲಿ ಇಟ್ ಇಸ್ ಈಸಿ, ಯಾಕೆಂದರೆ ಕೋಎಫಿಷಿಯನ್ಸ್ ಏನಿಲ್ಲ. ಸೊ ಇಟ್ ಇಸ್ ಈಸಿ. ಬಟ್ ಇಫ್ ದೇರ್ ಆರ್ ಕೋಎಫಿಷಿಯನ್ಸ್ ಯು ಶುಡ್ ಬಿ ವೆರಿ ಕೇರ್ಫುಲ್ ಇನ್ ಫೈಂಡಿಂಗ್ ದ ವ್ಯಾಲ್ಯೂ. ಸೊ ಅದೇ ರೀತಿ ಇನ್ನೊಂದು ಈಕ್ವೇಷನ್ 25x + 5y = 500 ಯು ಕ್ಯಾನ್ ಸಿಂಪ್ಲಿಫೈ.
take 5 commonly outside, it will be the same, both are equivalent. So ಇದರಲ್ಲಿ x equals to 0 100 ಸಿಗುತ್ತೆ, x equals to 0, y equals to 100, y equals to 0 ಹಾಕಿದಾಗ x equals to 20. ಸೊ ಪಾಯಿಂಟ್ ಸಿಕ್ತು. ನೀವು ಬೇಕಾದ್ರೆ ಇಲ್ಲಿ A B C D ಅಂತಲೂ ಬರ್ಕೋಬೋದು, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಆಫ್ಟರ್ ದಿಸ್ ಯು ಶುಡ್ ಪುಟ್ x equals to 0 and y equals to 0 in the inequalities. ಸೊ ಆ ಎರಡು ಇನ್ಇಕ್ವಾಲಿಟೀಸಲ್ಲೂ x equals to 0, y equals to 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಎರಡರಲ್ಲೂ 0, x equals to 0 and y equals to 0 ಅಪ್ಲೈ ಮಾಡಿದಾಗ we get the inequality should to be satisfied. So true ಆಗಿರುತ್ತೆ ಇದೆರಡೂ. So if you want you can write both of them are true. So origin 0, 0 will be included in the solution region. ಎರಡಕ್ಕೂ ಕಾಮನ್ ಆಗಿರೋದ್ರಿಂದ ಆರಿಜಿನ್ನು ಕೂಡ ಸೊಲ್ಯೂಷನ್ ಕಂಡುಹಿಡಿಬೇಕಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಕಂಡುಹಿಡಿಬೇಕಾದ್ರೆ ಆರಿಜಿನ್ನು ಇನ್ಕ್ಲೂಡ್ ಮಾಡಬೇಕು ಅಷ್ಟೇ. ಇದು ಇಲ್ಲ ಅಂತಂದರೆ ಏನು ಮಾಡಬೇಕು ಸರ್ ಅನ್ನೋದು ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿದೆ. ಸೊ ಯು ಕ್ಯಾನ್ ಸಿ ನೆಕ್ಸ್ಟ್ ಕಮಿಂಗ್ ಟು ಪ್ಲಾಟಿಂಗ್ ದ ಗ್ರಾಫ್. ಸೊ ಸ್ಕೇಲ್ ಯು ಹ್ಯಾವ್ ಟು ಚೂಸ್ ಅ ಪ್ರಾಪರ್ ಸ್ಕೇಲ್. ಸೊ ಆಲ್ವೇಸ್ ಯು ಟೇಕ್ ಅ ಪ್ರಾಪರ್ ಸ್ಕೇಲ್ while writing this. On x-axis 1 centimeter is equals to 10 units. Y-axis 1 centimeter is equals to again 10 units. So ನೀವು ಪ್ರಾಪರ್ ಯೂನಿಟ್ಸ್ನ ತಗೋಬೇಕು, ಸ್ಕೇಲ್ನ ತಗೋಬೇಕು, then only it will be easier. So first you plot the line for each of this. So this is x plus y equals to 60, 0, 60, 60, 0. Plot a line, draw a line. ಮತ್ತು ಇದಕ್ಕೆ 5x plus y equals to 100, 0, 100, 20, 0. Draw a line. And ಇದು x equals to 0 is nothing but y-axis, y equals to 0 is nothing but x-axis. ಸೊ ನಾವು ಈ 4 ಈಕ್ವೇಷನಲ್ಲಿ ಬೌಂಡ್ ಆಗಿರೋ ರೀಜನ್ನ ಕಂಡುಹಿಡಬೇಕು. x-axis, y-axis, one of the line and the other line. So which area is overlapping with all the 4 lines that is being given here constraints ಅಲ್ಲಿ ಅದನ್ನು ಶೇಡ್ ಮಾಡಬೇಕು. ಸೊ ಇದನ್ನು ಶೇಡ್ ಮಾಡಿ ನೀವು ಅನ್ಕೋಬೋದು ವಿ ಕ್ಯಾನ್ ಟೇಕ್ ದಿಸ್ ರೀಜನು ನಾನು ತಗೋಬೋದಲ್ಲ ಸರ್, ಯಾಕೆ ಅಂತಂದರೆ ಈ ರೀಜನ್ ನೀವು ತೊಗೊಂಡ್ರೆ ಎಕ್ಸ್ ಆ್ಯಕ್ಸಿಸ್ ಇರುತ್ತೆ, 2 ಲೈನ್ ಇರುತ್ತೆ, ಬಟ್ ವೈ ಆ್ಯಕ್ಸಿಸ್ ಇನ್ಕ್ಲೂಡ್ ಆಗಲ್ಲ. ಸೊ ದಟ್ ಈಸ್ ವೈ ವೈ ಆ್ಯಕ್ಸಿಸ್ಸು ಎಕ್ಸ್ ಆ್ಯಕ್ಸಿಸ್ ಆ 2 ಲೈನ್ ಏನು ಓವರ್ಲ್ಯಾಪ್ ಆಗಿ ಶೇಡೆಡ್ ರೀಜನ್ ಬರುತ್ತೋ ಅದನ್ನು ಡ್ರಾ ಮಾಡಿ. ಈಗ ಕಾರ್ನರ್ ಪಾಯಿಂಟ್ಸ್ ಯು ಫೈಂಡ್ ದ ವರ್ಟಿಸಸ್ ಇನ್ ಆಫ್ ದ ಪಾಲಿಗನ್. ಕಾರ್ನರ್ ಪಾಯಿಂಟ್ಸ್ ಫೈನ್ ಅವರ್ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ 0, 0 you put 0 and 0, it is 0 itself. 0, 60, 0, 60 ಹಾಕಿ 20, 0 ಅಪ್ಲೈ ಮಾಡಿ ಇಲ್ಲಿ. ಸೊ 20, 5000 and then that is 0, 10 and 50 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ವ್ಯಾಲ್ಯೂ ಸಿಗುತ್ತೆ. ಸೊ ಅಲಾಂಗ್ ಆಲ್ ದಿಸ್ ಅವ್ರು ನಮ್ಗೆ ಕೇಳಿರೋದು ಮ್ಯಾಕ್ಸಿಮೈಸ್ ಮಾಡಿ ಅಂತ. ಸೊ z max is at value 6250, 10, 50. So that is the answer. 6 marks very easily you can score by using this linear programming. ಕಂಪ್ಲೀಟ್ ಡೀಟೇಲ್ಸ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್, ಗ್ರಾಫ್ ಇದೆಲ್ಲ ಈಗ ಓದ್ಕೊಳ್ಳೋದಕ್ಕೆ ಟೈಮು ಇಲ್ಲ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಈಸಿಯಾಗಿ ಅನ್ನೋದನ್ನ ಮಾತ್ರ ಹೇಳ್ಕೊಡ್ತೀವಿ. ಸೊ ಯು ಜಸ್ಟ್ ಫಾಲೋ ಟು ದಟ್, ಸ್ಟಿಕ್ ಆನ್ ಟು ದಟ್. ಲೆಟ್ us see what is the next question. So here also we have 4 constraints. Of course these two are the axis itself and 2 equations and equation that is the function for which we have to maximize or minimize. ಈ ಪ್ರಾಬ್ಲಮಲ್ಲಿ ಮಿನಿಮೈಸ್ ಮಾಡೋಕ್ಕೆ ಹೇಳಿದ್ದಾರೆ. ಹೋದ ಪ್ರಾಬ್ಲಮಲ್ಲಿ ಮ್ಯಾಕ್ಸಿಮೈಸ್ ಮಾಡಿದ್ವಿ, ಈ ಪ್ರಾಬ್ಲಮಲ್ಲಿ ಮಿನಿಮೈಸ್ ಮಾಡಿದ್ವಿ. ಸೇಮ್ ಟೆಕ್ನಿಕ್, ನಥಿಂಗ್ ಚೇಂಜ್ ಇನ್ ದಿಸ್. ಲೆಟ್ x plus 2y equals to 10, ಪುಟ್ x equals 0, y ಕಂಡಿಡಿರಿ, y equals to 0, x ಕಂಡಿಡಿರಿ. ಕೆಲವೊಂದು ಸತಿ y z ಇಂಟರ್ಚೇಂಜ್ ಆಗುತ್ತೆ, ಮಾಡ್ಬೋದು, ಬಟ್ ಐ ಆಲ್ವೇಸ್ ಸಜೆಸ್ಟ್ ಫಸ್ಟ್ x equals to 0, ಆಮೇಲೆ y equals to 0. ಪಾಯಿಂಟ್ಸ್ನ a and b ಅಂತ ತೊಗೊಂಡಿದ್ದೀನಿ. 3x plus 4y equals to 24. ಸೊ ಅದರಲ್ಲಿ 0, 6, 8, 0, c and d ಅಂತ ತೊಗೊಂಡಿದ್ದೀನಿ. ನಾವು ವೆನ್ ಐ ಪುಟ್ x equals 0 and y equals 0 ಅಂತ ಕನ್ಸ್ಟ್ರೈನ್ಸ್. ಸೊ ಇಲ್ಲಿ ಈಕ್ವೇಷನ್ 1 ತೊಗೊಂಡಿದ್ದೀನಿ. ಸೊ ಈಕ್ವೇಷನ್ 1 ಇಂಪ್ಲೈಸ್ ಏನಾಗುತ್ತೆ 0 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 10 ಅಂತ ಬರುತ್ತೆ, ವಿಚ್ ಇಸ್ ಫಾಲ್ಸ್. ಸೊ ಇಫ್ ಇಟ್ ಇಸ್ ಫಾಲ್ಸ್, origin is not included in the solution region of this particular inequality. Origin ಇನ್ವಾಲ್ವ್ ಆಗಲ್ಲ. ಸೊ ಸೆಕೆಂಡ್ ಈಕ್ವೇಷನ್ಗೆ ಅಪ್ಲೈ ಮಾಡಿದಾಗ ವಿಲ್ ಗೆಟ್ 0 less than or equals to 25, ವಿಚ್ ಇಸ್ ಟ್ರೂ. ಸೊ ಇದರಲ್ಲಿ ಆರಿಜಿನ್ ಇನ್ಕ್ಲೂಡ್ ಆಗಿರುತ್ತೆ. ಎರಡರಲ್ಲೂ ಆಗಿಲ್ಲದೆ ಇರೋದ್ರಿಂದ ನಾವೇನು ಮಾಡಬೇಕು ಈಗ, ವಿ ಹ್ಯಾವ್ ಟು ಫೈಂಡ್ ಒನ್ ಆಫ್ ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಮಾಡೋದಕ್ಕೆ ಏನು ಮಾಡ್ತೀವಿ, ಜಸ್ಟ್ ಸಾಲ್ವ್ ದ ಈಕ್ವೇಷನ್. ಇಫ್ 2 lines graphically if you draw the 2 lines will get a straight line,
ವೇರ್ ದ ಸ್ಟ್ರೈಟ್ ಲೈನ್ಸ್ ಇಂಟರ್ಸೆಕ್ಟ್, ದಟ್ ಇಸ್ ಅ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ನೀವು ಇದನ್ನು ಸಾಲ್ವ್ ಮಾಡ್ಬೋದು, ಗ್ರಾಫಿಕಲ್ ಆಗು ಮಾಡ್ಬೋದು. ಸೊ ಇಲ್ಲಿ ಸಾಲ್ವ್ ಮಾಡಿರ್ತೀವಿ, ಆ ಪಾಯಿಂಟ್ ಇಟ್ಕೊಂಡು ಗ್ರಾಫ್ನ ನಾವು ವಿಲ್ ಬಿ ಫೈಂಡಿಂಗ್ ಔಟ್ ಅಷ್ಟೇ. ಸೊ ಸಾಲ್ವಿಂಗ್ 1 and 2, 1 and 2 ಸಾಲ್ವ್ ಮಾಡಲಿಕ್ಕೆ ಯು ಕ್ಯಾನ್ ಯೂಸ್ ಎಲಿಮಿನೇಷನ್ ಮೆಥಡ್, ದಟ್ ಈಸ್ ಮೋರ್ ಈಸಿಯರ್ ಆ್ಯಂಡ್ ಕನ್ವೀನಿಯನ್ಸ್ ಆಲ್ಸೋ. ಸೊ 2y ಇದೆ, 4y ಇದೆ. ಸೊ 1 into 2 implies 2x plus 4y equals to 20. So change the sign and then simplify this. 4y and 4y gets cancelled. 2x minus x minus 4. So x equals to 4. X equals to 4 na first equation substitute ಮಾಡಿದ್ರೆ y equals to 3 ಸಿಗುತ್ತೆ. So the point of intersection is 4, 3. I'm taking it as E. Now plotting the graph. So plotting the graph of x plus 2y, then plotting the graph of this equation 3x plus 4y equals to 24. ಇಲ್ಲಿ ಕೂಡ ನೀವು ಸ್ಕೇಲ್ ಬರೀಬೇಕು, ನಾನು ಬರೆಯಲ್ಲ. ಯು ಪೀಪಲ್ ಹ್ಯಾವ್ ಟು ರೈಟ್ ದಿ ಸ್ಕೇಲ್ ವಿತೌಟ್ ಫೇಲ್. ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್ ಕೂಡ ಮೆನ್ಷನ್ ಮಾಡಿ, ಮತ್ತು ಈ ಲೈನ್ಸ್ನ ಯು ಹ್ಯಾವ್ ಟು ಸೇ ವಿಚ್ ಲೈನ್ ಸ್ಟ್ಯಾಂಡ್ ಫಾರ್ ವಿಚ್ ಈಕ್ವೇಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕಾರ್ನರ್ ಪಾಯಿಂಟ್ಸ್ನ ಮಾರ್ಕ್ ಮಾಡಿ ಯು ಹ್ಯಾವ್ ಟು ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್. ಎಲ್ಲದಕ್ಕೂ ಮಾರ್ಕ್ಸ್ ಇರುತ್ತೆ, ಎಲ್ಲನೂ ಪ್ರಾಪರ್ ಪ್ರೊಸೀಜರ್ ಪ್ರಕಾರನೇ ಮಾಡಬೇಕು. ಸೊ that is very important. Now x greater than 0, y greater than or equals to 0. So both of them are what? Nothing but x axis and y axis. But ಇದರಲ್ಲಿ origin not included. ಯಾವುದರಲ್ಲಿ? ಫಸ್ಟ್ equation ಅಲ್ಲಿ x plus 2y ಅಲ್ಲಿ. So we will get the solution. Shaded region ಇಷ್ಟೇ ಸಿಗುತ್ತೆ. ಈ shaded region ಅಲ್ಲಿ ಬರೋ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ z ವ್ಯಾಲ್ಯೂ ಕಂಡುಹಿಡಿಯಿರಿ. ಇದರಲ್ಲಿ ಯಾವುದು ಮಿನಿಮಮ್ ಇರುತ್ತೋ ಆ ಮಿನಿಮಮ್ ವ್ಯಾಲ್ಯೂನ ನೀವು ತಗೋಬೇಕು. So this way you will be able to identify the minimum value of this particular question. So the next question. ಸರ್ ಎಲ್ಲ ಕ್ವಶನ್ ಸಿಮಿಲರ್ ಅಲ್ವಾ, ಒಂದು ಕ್ವಶನ್ ಹೇಳಿದರೆ ಸಾಕಾಗಿರೋದಂತ ನೀವು ಅನ್ಕೋಬೋದು. ಬಟ್ ಇದರಲ್ಲಿ ಕನ್ಸ್ಟೆಂಟ್ಸ್ ನೋಡಿ, 2 ಈಕ್ವೇಷನ್ಸ್ ಇದೆ, ಥರ್ಡ್ ಈಕ್ವೇಷನ್ ಕೂಡ ಇದೆ, ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ವೈ. ಸೊ ಇದು ತುಂಬ ಜನ ನೋಟಿಸ್ ಮಾಡಲ್ಲ ಇದನ್ನು, ಅದು ಎರಡನ್ನ ಮಾತ್ರ ಮಾಡಿಬಿಟ್ಟು ಇದನ್ನೆಲ್ಲ ಚೆಕ್ ಮಾಡ್ತಾರೆ. ನೋ, ಯು ಶುಡ್ ಡೂ ದಟ್. ಥರ್ಡ್ ಈಕ್ವೇಷನ್ ಇದೆಲ್ಲ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ವೈ, ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಸ್ಟಾರ್ಟಿಂಗ್ ವಿತ್ ದ ಸೇಮ್ ಪ್ರೊಸೀಜರ್. ಲೆಟ್ ಎಕ್ಸ್ ಪ್ಲಸ್ 3y ಈಕ್ವಲ್ಸ್ ಟು 60, ಪುಟ್ ಎಕ್ಸ್ 0, ಫೈಂಡ್ ವೈ, ಪುಟ್ ವೈ ಈಕ್ವಲ್ಸ್ ಟು 0, ಫೈಂಡ್ ಎಕ್ಸ್. ಎ ಆ್ಯಂಡ್ ಬಿ ಅಂತ ಕನ್ಸಿಡರ್ ಮಾಡ್ಕೋಬೋದು ದ ಪಾಯಿಂಟ್ಸ್ನ. ಆ್ಯಂಡ್ ದೆನ್ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 10, ಅದಕ್ಕೆ ಸಿ ಆ್ಯಂಡ್ ಡಿ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಅಗೇನ್ ಪುಟ್ಟಿಂಗ್ ಎಕ್ಸ್ ಈಕ್ವಲ್ಸ್ 0 ಆ್ಯಂಡ್ ವೈ ಈಕ್ವಲ್ಸ್ ಟು 0, 0 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 60 ಅಂತ ಸಿಗುತ್ತೆ, ಟ್ರೂ. ಅದರಲ್ಲಿ ಒರಿಜಿನ್ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಇದರಲ್ಲಿ ಸೆಕೆಂಡ್ ಈಕ್ವೇಷನಲ್ಲಿ 0 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 10 ಅಂತ ಬರುತ್ತೆ, ಫಾಲ್ಸ್, ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್. ಸೊ ಹಾಗಾಗಿ ಥರ್ಡ್ ಈಕ್ವೇಷನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ, x minus y equals to 0. So it's nothing but x equals to y na transpose y equals to y na ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಈ ಈಕ್ವೇಷನ್ ಸಿಗುತ್ತೆ. x equals 0 ಅಂತಂದರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಆಲ್ವೇಸ್ ಫಾರ್ ಆಲ್ ದ ಪಾಯಿಂಟ್ಸ್. ಸೊ ಇಟ್ ಇಸ್ ಅ ಲೈನ್ ದಟ್ ಈಸ್ ಪಾಸಿಂಗ್ ಥ್ರೂ ದ ಆರಿಜಿನ್. ಈ ಲೈನ್ ಬಂದಾಗ, ಥರ್ಡ್ ಲೈನ್ ಬಂದಾಗ ವಾಟ್ ಯು ಶುಡ್ ಡೂ, ಫಸ್ಟ್ ಆ್ಯಂಡ್ ಥರ್ಡ್, ಸೆಕೆಂಡ್ ಆ್ಯಂಡ್ ಥರ್ಡ್ಗೆ ಸೊಲ್ಯೂಷನ್ನ ಕಂಡುಹಿಡಬೇಕು. ಅಂದರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಥರ್ಡ್ ಲೈನ್ ವಿತ್ ದ ಫಸ್ಟ್ ಲೈನ್ ಆ್ಯಂಡ್ ದ ಸೆಕೆಂಡ್ ಲೈನ್ ಕಂಡುಹಿಡಬೇಕು. ಸೊ ಸಾಲ್ವ್ 1 and 3, ಸಾಲ್ವ್ 2 and 3. Solve 1 and 3 will get a point, that is E, 15, 15. Solve 2 and 3, that is 5, 5. I have named it as E and F. Next graph. So graph only you have to write scale x and y and all those things. Matte illi bandaga, so what is that which is common for all of this solution region, shaded region heng ಮಾಡಬೇಕಂತಂದ್ರೆ first one of the equation, another equation and this third equation. ಈ ಮೂರು ಈಕ್ವೇಷನ್ ಮತ್ತು y axis. ಸೊ ಇದು 4 ಬೌಂಡ್ ಆಗಿರೋ ರೀಜನ್ ಯಾವುದು ಅಂತಂದರೆ ಈ ರೀಜನ್ 4ಕ್ಕೂ ಬೌಂಡ್ ಆಗಿರುತ್ತೆ. ಸೊ ಫರ್ದರ್ ರೀಜನ್ಸ್ ಎಲ್ಲನೂ ಶೇಡ್ ಮಾಡ್ಬೋದು, ಒಂದೊಂದಕ್ಕೂ ಒಂದೊಂದು ಕಲರಲ್ಲಿ ನೀವು ಶೇಡ್ ಮಾಡಿದ್ರೆ ಲಾಸ್ಟ್ ಎಲ್ಲ ಓವರ್ಲ್ಯಾಪಿಂಗ್ ಮಾಡೋದು ಯಾವ್ದು ಬರುತ್ತೋ ಅದಿರುತ್ತೆ. ಬಟ್ ಅದನ್ನೆಲ್ಲ ಯು ವಿಲ್ ನಾಟ್ ಬಿ ಏಬಲ್ ಟು ಶೋ ಇಟ್ ಇನ್ ದ ವಿಡಿಯೋ ಆ್ಯಂಡ್ ಇಟ್ ವಿಲ್ ನಾಟ್ ಬಿ ಗುಡ್ ಆಲ್ಸೋ, ಟೈಮ್ ಸಾಕಾಗಲ್ಲ. ಸೊ ದಿಸ್ ಇಸ್ ದ ಶೇಡೆಡ್ ರೀಜನ್ ವಾಟ್ ಯು ಶುಡ್ ಟೇಕ್ ಫಾರ್ ಆಲ್ ದ 4 ಈಕ್ವೇಷನ್ಸ್. ಮತ್ತು ಅದರಲ್ಲಿ ಕಾರ್ನರ್ ಪಾಯಿಂಟ್ಸ್ ಏನೇನಿದೆ, ಸಿ, ಇ, ಎಫ್ ಆ್ಯಂಡ್ ಎ. ನಾನೇನು ಮಾಡಿದ್ದೀನಿ, ಒಂದು ಆರ್ಡರಲ್ಲಿ ಬರೆದಿದ್ದೀನಿ, ಎ ಟು ಎಫ್ನಲ್ಲಿ ಒಂದು ಆರ್ಡ್ರಲ್ಲಿ ಬರೆದಿದ್ದೀನಿ. ನೀವು ಯಾವ ಆರ್ಡ್ರಲ್ಲಾದ್ರೂ ಬರಿಬೋದು, ದರ್ ಇಸ್ ನೋ ಕಂಪಲ್ಷನ್. ಸೊ ಈಚ್ ಆಫ್ ದಿಸ್ ಪಾಯಿಂಟ್ಸ್, ಕಾರ್ನರ್ ಪಾಯಿಂಟ್ಸಲ್ಲಿ ಅದರದ್ದು ವ್ಯಾಲ್ಯೂ ಕಂಡುಹಿಡಿಯಿರಿ, 60, 90, 180 ಆ್ಯಂಡ್ 180. ಸೊ ದರ್ ಆರ್ 2 ವ್ಯಾಲ್ಯೂಸ್ 180 what at 15, 15 and another is 0, 20. And more than that, for all the points that are lying between this line segment, it will be maximum only.
minimum is 60, that is for 5, 5. So idu they ask us to find maximize and minimize. ಫಸ್ಟ್ ಪ್ರಾಬ್ಲಮಲ್ಲಿ ಮ್ಯಾಕ್ಸಿಮೈಸ್ ಮಾಡಿದ್ದೀವಿ, ಸೆಕೆಂಡ್ ಪ್ರಾಬ್ಲಮಲ್ಲಿ ಮಿನಿಮೈಸ್ ಮಾಡಿದ್ದೀವಿ. ಈ ಪ್ರಾಬ್ಲಮಲ್ಲಿ ಬೋತ್ ಮ್ಯಾಕ್ಸಿಮೈಸಿಂಗ್ ಆ್ಯಂಡ್ ಮಿನಿಮೈಸಿಂಗ್ ಆಪ್ಟಿಮೈಸೇಷನ್ ವಿ ಆರ್ ಡೂಯಿಂಗ್ ಇನ್ ದಿಸ್ ಪ್ರಾಬ್ಲಮ್ ಕಂಪ್ಲೀಟ್ಲಿ, ಬೋತ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ. ಸೊ ಜಸ್ಟ್ ರೈಟ್ ಇಟ್ ಅಕಾರ್ಡಿಂಗ್ಲಿ ಆ್ಯಂಡ್ ದೆನ್ ಯು ವಿಲ್ ಗೆಟ್ ದ ಆನ್ಸರ್ ಫಾರ್ ದಿಸ್. So the fourth equation that we have considered is z equals to 5x plus 10y. So ಮತ್ತೆ ಇಲ್ಲಿ ನೋಡಿದ್ರೆ ಕನ್ಸ್ಟೆಂಟ್ಸ್ ಸಬ್ಜೆಕ್ಟ್ ಟು 1, 2, 3. ಸೊ ಇದು ಯಾವಾಗಲೂ ಇರುತ್ತೆ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಸೊ 3 ಈಕ್ವೇಷನ್ ಇದೆ, ಸೇಮ್ ಟೆಕ್ನಿಕ್. ಫಸ್ಟ್ ಈಕ್ವೇಷನ್ದು ಪಾಯಿಂಟ್ಸ್ ಕಂಡಿಡಿರಿ, ಸೆಕೆಂಡ್ದು ಕಂಡಿಡಿರಿ, ನಾನು ಥರ್ಡ್ದು ಕಂಡಿಡಿದ್ದೀನಿ. ಮತ್ತು 1 and 2 ನೋಡಿದಾಗ ವಿಲ್ ಗೆಟ್ ಇಟ್ ಆಸ್ ಟ್ರೂ ಆ್ಯಂಡ್ ದಿಸ್ ಇಸ್ ಅಗೇನ್ 0 ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 60, ದಟ್ ಈಸ್ ಫಾಲ್ಸ್. ಸೊ ಬಂದ ಮೇಲೆ ಥರ್ಡ್ ಈಕ್ವೇಷನ್ ಏನಿದೆ ಆ ಥರ್ಡ್ ಈಕ್ವೇಷನ್ ಸಾಲ್ವ್ ಮಾಡಬೇಕು. 1 and 3 and 2 and 3. ಅಗೇನ್ ಇದು ಎಕ್ಸ್ ಈಕ್ವಲ್ಸ್ ಟು 2y. ಅಗೇನ್ ಇಟ್ ಈಸ್ ಅ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಆರಿಜಿನ್. ಬಟ್ ನೀವು ಅನ್ಕೋಬೋದು ಇದು ಯಾಕೆ ಸರ್ ಸಾಲ್ವ್ ಮಾಡಬೇಕಂತ. ಸಾಲ್ವ್ ಮಾಡಿದಾಗಲೇ ನಿಮಗೆ 2 ಪಾಯಿಂಟ್ ಸಿಗುತ್ತೆ. ಎಕ್ಸ್ ಈಕ್ವಲ್ಸ್ ಟು ಅಫ್ಕೋರ್ಸ್ ಇದಕ್ಕೆ ಎಕ್ಸ್ ಈಕ್ವಲ್ಸ್ ಟು 0, y equals 0 ಹಾಕಿದಾಗ 2 0 ಸಿಗುತ್ತೆ. ಸೊ ಹಾಗಾಗಿ ಯು ವಿಲ್ ನಾಟ್ ಬಿ ಏಬಲ್ ಟು ಫೈಂಡ್ ದ ಪಾಯಿಂಟ್ಸ್ ಇಟ್ ಇಸ್ ಪಾಸಿಂಗ್ ಥ್ರೂ ದ ಆರಿಜಿನ್. ಫಾರ್ ದ್ಯಾಟ್ ರೀಸನ್ ಯು ಶುಡ್ solve 1 and 3 and 2 and 3. You get the points as 60, 30 for first equation and third equation, and then 60, 30, and then solving that will get 40, 20. So you draw a line through that. So that is the line, third line, which is passing through or which will be overlapping with the areas of the 2 given lines already. What are the given lines that we shall write down? So this line 0, 60 and 120, 6 is, that is x plus 2y equals to 120. And this line what we have drawn here is x plus y equals to 60, and this line is x equals to 2y, ಅಥವಾ x minus 2y equals to 0. So now the region which is common for all of them, then the corner point 60, 0, 120, 0, 60, 30, 40, 20. ಸೊ ಅಷ್ಟರಲ್ಲೂ ಝೆಡ್ ಕಂಡಿಡಿರಿ. ಬೋತ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಕೇಳಿದ್ದಾರೆ. ದೇರ್ ಆರ್ 2 ವ್ಯಾಲ್ಯೂಸ್ ಆಫ್ ಮ್ಯಾಕ್ಸಿಮಾ 600 and 600, 2 ಪಾಯಿಂಟು. ಮಿನಿಮಮ್ 300, ಒಂದೇ ಒಂದು ಪಾಯಿಂಟು. ಸೊ ಇಷ್ಟು ನೀವು ಮಾಡಿದ್ರೆ ಈಸಿಯಾಗಿ 6 ಮಾರ್ಕ್ಸ್ ಮಾಡ್ಬೋದು. ನೀವು ಈಗ ಟೈಮ್ ಇಲ್ಲ ನಿಮಗೆ ಕೂತ್ಕೊಂಡು ಲೀನಿಯರ್ ಪ್ರೋಗ್ರಾಮಿಂಗ್ ಅಂದರೆ ಏನೋ, ಬೌಂಡೆಡ್ ಅನ್ಬೌಂಡೆಡ್ ಏನೋ, ಇದೆಲ್ಲ ಈಗ ನೀವು ಥಿಂಕ್ ಮಾಡೋ ಟೈಮಲ್ಲ. ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ಅದನ್ನು ಕಂಡುಹಿಡಿಬೇಕು ಅನ್ನೋದನ್ನ ವೆರಿ ಸಿಂಪಲ್ ಟರ್ಮ್ಸಲ್ಲಿ ಮಾಡ್ಬೋದು. So one more question, ಸೇಮ್ ಮೆಥಡ್. ಕನ್ಸ್ಟೆಂಟ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ 2 ಕ್ವಶನ್ಸ್ ಈಕ್ವೇಷನ್ಸ್ ಇದೆ ಕನ್ಸ್ಟೆಂಟ್ಸಲ್ಲಿ, 3ನೇದಿಲ್ಲ. ಸೊ ಫಸ್ಟ್ ಈಕ್ವೇಷನ್ದು ಸೊಲ್ಯೂಷನ್ ಕಂಡುಹಿಡಿರಿ, ಸೆಕೆಂಡ್ ಈಕ್ವೇಷನ್ದು ಸೊಲ್ಯೂಷನ್ ಕಂಡುಹಿಡಿರಿ. ಅದರದ್ದು ಲೈನ್ ಪ್ಲಾಟ್ ಮಾಡೋದಕ್ಕೆ x equals to 0, y equals to 0, ಬೋತ್ ಆರ್ ಟ್ರೂ. therefore origin is included in the solution region. origin ಬಂದೇ ಬರುತ್ತೆ, ಅದರಲ್ಲಿ ಆರಿಜಿನ್ ಇದ್ದೇ ಇರುತ್ತೆ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ 1 and 3, that is the equation that we have considered. 1 and 3 solution regional irutte. Solving 1 and 3 ಮಾಡಬಹುದು, where you can find out the points of this. 1 and 2 ಬೇಕಾಗಿಲ್ಲ, you can directly do this also. Point of intersection 1 and 2 ಅಷ್ಟೇ, ನಾನು 3 ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ. ಇದು ನೀವು ಜಾಮೆಟ್ರಿಕಲಿ ಆಗು ಕಂಡುಹಿಡಬಹುದು. ನೀವೇನು ಅಲ್ಜಿಬ್ರಾಕ್ಲಿ ಮಾಡೋದು ಏನು ನೆಸೆಸಿಟಿ ಇಲ್ಲ, ಅಲ್ಲೂ ಕೂಡ ಕಂಡುಹಿಡಬಹುದು. ಬಟ್ ಫಾರ್ ಯುವರ್ ಪರ್ಫೆಕ್ಷನ್ you can also do and find out this point of intersection. So 20, 10 ಆಗುತ್ತೆ. ಸೊ ಕಾರ್ನರ್ ಪಾಯಿಂಟ್ಸ್ 1, 2, 3, 4 ಪಾಯಿಂಟ್ಸ್ ಅಲ್ಲೂ you find the value of this function given. So a function, what is the value of this along the corner points? Maximum value is 80 at 20, 10. So ಇಲ್ಲಿ they have asked us to only maximize, not minimize. So only maximize. ಸೊ ಅನ್ನೆಸೆಸರಾಗಿ ಮಿನಿಮೈಸ್ ಬರಿಬೇಡಿ, ಮ್ಯಾಕ್ಸಿಮೈಸ್ ಮಾತ್ರ ಬರಿಬೇಕು. ಅವರು ಏನು ಕೇಳಿದಾರೋ ಅಷ್ಟೇ ಮಾಡಿ. ಮ್ಯಾಕ್ಸಿಮೈಸ್ ಮಿನಿಮೈಸ್ ಕೇಳಿದ್ರೆ ಮಾತ್ರ 2 ಮಾಡಿ. ಬರೀ ಮ್ಯಾಕ್ಸಿಮೈಸ್ ಅಂದರೆ ಓನ್ಲಿ ಮ್ಯಾಕ್ಸಿಮೈಸೇಷನ್, ಮಿನಿಮೈಸೇಷನ್ ಅಂದರೆ ಓನ್ಲಿ ಮಿನಿಮೈಸ್. 2 ಕೇಳಿದರೆ ಹಂಗೆ ಬರೀರಿ. ಸಪೋಸ್ ಕ್ವಶನಲ್ಲಿ ಆಪ್ಟಿಮೈಸ್ ಮಾಡಿ ಅಂತ ಕೇಳಿದಾಗ 2 ಮಾಡಿ, ಯಾಕೆಂದರೆ ಆಪ್ಟಿಮೈಸೇಷನ್ ಇಸ್ ಬೋತ್ ಮ್ಯಾಕ್ಸಿಮಮ್ ಆಸ್ ವೆಲ್ ಆಸ್ ಮಿನಿಮಮ್. ಸೊ ಯು ಶುಡ್ ಬಿ ಏಬಲ್ ಟು ಡೂ ದಟ್. ಸೊ ವೆರಿ ಸಿಂಪಲ್. ಈ 5 ಕ್ವಶನ್ಸಲ್ಲಿ ನಂಬರ್ಸ್ ಮಾತ್ರ ಚೇಂಜ್ ಆಗ್ಬೋದು, ಪ್ಯಾಟರ್ನ್ ಸೇಮ್ ಇರುತ್ತೆ. ಸೇಮ್ ನಂಬರ್ಸ್ ಕೂಡ ಕ್ವಶನ್ಸಲ್ಲಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೇಮ್ ಪ್ಯಾಟರ್ನ್ ಇರುತ್ತೆ.
ಒಂದು ಮ್ಯಾಕ್ಸಿಮಮ್ ಕಂಡುಹಿಡಿಯೋದು ಅಥವಾ ಮಿನಿಮಮ್ ಕಂಡುಹಿಡಿಯೋದು ಅಥವಾ ಎರಡು ಕಂಡುಹಿಡಿಯೋದು, ಎರಡು ಸೆಟ್ ಆಫ್ ಕಾನ್ಸ್ಟೆಂಟ್ಸು ಅಲಾಂಗ್ ವಿತ್ ದ ಆಕ್ಸಿಸ್ ಇರುತ್ತೆ, ಅಥವಾ ಮೂರು ಈಕ್ವೇಷನ್ ಆಫ್ ಕಾನ್ಸ್ಟೆಂಟ್ಸ್ ವಿತ್ ಆಕ್ಸಿಸ್ ಇರುತ್ತೆ. ಸೊ ಎಲ್ಲ ರೀತಿಯಲ್ಲೂ ಸಾಲ್ವ್ ಮಾಡಿ ತೋರಿಸಿದ್ದೀನಿ, ನೀವು ಅದನ್ನು ಫಾಲೋ ಮಾಡಿ. ಇದು 6 ಮಾರ್ಕ್ಸ್ ಪಾರ್ಟ್ ಆಯಿತು. ನೆಕ್ಸ್ಟ್ 4 ಮಾರ್ಕ್ಸ್ಗೆ ಮ್ಯಾಟ್ರಿಸಸ್ಸಿಂದ ಯಾವ ಪ್ರಾಬ್ಲಮ್ಸ್ ಕೇಳ್ಬೋದು, ಅದನ್ನು ಹೆಂಗೆ ಸಾಲ್ವ್ ಮಾಡೋದು. ದಿಸ್ ಇಸ್ ದ ಮೋಸ್ಟ್ ಕಾಮನ್ಲಿ ಆಸ್ಟ್. ಎವ್ರಿ ಇಯರ್ ನೀವು ನೋಡಿದ್ರೆ ಎಕ್ಸೆಪ್ಟ್ 1 or 2 ಪೇಪರಲ್ಲಿ ಎಲ್ಲ ಪೇಪರಲ್ಲೂ ಈ ಥರದ್ದೊಂದು ಕ್ವಶನ್ ಇದ್ದೇ ಇರುತ್ತೆ. ಆ್ಯಂಡ್ ಈ ಕ್ವಶನ್ ನೋಡಲಿಕ್ಕೆ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು, A² ಅದೆಲ್ಲ ಮಾಡೋದು ತುಂಬ ಈಸಿ, ವೆರಿ ಈಸಿ. ನಿಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಿಲ್ಲ ಅಂದರೂ ವರಿ ಮಾಡಬೇಡಿ, ಈಗಲೇ ಒಂದು ಸಿಂಪಲ್ ಟೆಕ್ನಿಕಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ, ಆರಾಮ್ಸೆ ನೀವು ಮಾಡ್ಬೋದು. ಸೊ ಫಸ್ಟು ಎ ಬರೀರಿ, ಆಮೇಲೆ ಈ ಈಕ್ವೇಷನ್ ಬರೀರಿ, A² - 5A + 7i. ಇದು ನನ್ನ ಮೆಥಡ್. ಐ ಯೂಶಲಿ ಪ್ರಿಫರ್ ಲೈಕ್ ದಿಸ್. LHS RHS ಅಂತ ತೊಗೊಂಡ್ರೆ ಇಟ್ ಈಸ್ ಈಸಿ. ನೀವು ಏನು ಬರೆಯೋದೆ ಡೈರೆಕ್ಟಾಗಿ ಅದನ್ನು ಮಾಡ್ತಾ ಹೋಗ್ತೀವಿ ಅಂತಂದರೆ ಲಾಜಿಕಲಿ ಇಟ್ ವೋಂಟ್ ಬಿ ಪರ್ಫೆಕ್ಟ್, ಬಟ್ ನೀವು ಮಾಡ್ಬೋದು, ನಥಿಂಗ್ ರಾಂಗ್ ಇನ್ ಇಟ್. ಬಟ್ ಈ ಮೆಥಡ್ ಫಾಲೋ ಮಾಡಿದ್ರೆ ನಿಮ್ಗೊಂದು ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಸೊ ಫಸ್ಟ್ ಈಕ್ವೇಷನ್ ಬರೀ LHS ಏನಿದೆ, ಇದು 0 ಅಲ್ಲ, O ಮ್ಯಾಟ್ರಿಕ್ಸ್, ನಲ್ ಮ್ಯಾಟ್ರಿಕ್ಸ್, ರಿಮೆಂಬರ್ ಅದು ಗೊತ್ತಿರಬೇಕು. A² A × A. ಸೊ ದ ಸೇಮ್ ಮ್ಯಾಟ್ರಿಕ್ಸ್ ಇಸ್ ಮಲ್ಟಿಪ್ಲೈಡ್ ವಿತ್ ಇಟ್ ಸೆಲ್ಫ್. ಸೊ ಈಗ ಏನು ಮಾಡ್ತೀರಿ, ದಿಸ್ ಇಸ್ R1, ರೋ 1 ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ವಾ. ಇದು ಫಸ್ಟ್ ಕಾಲಮ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಸೊ ರೋ 1 × ಕಾಲಮ್ 1, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್. ಸೊ 3 × 3, 1 × -1. ಸೊ ನಾವು ಯೂಶ್ವಲಿ ಸಜೆಸ್ಟ್ ಮಾಡೋದು ಈ ಬ್ರ್ಯಾಕೆಟ್ಸ್ ಯೂಸ್ ಮಾಡಿ ಅಂತ, ಯಾಕೆಂದರೆ ಕೆಲವೊಂದ್ಸಲಿ 3 + 1 4 ಬರೆದುಬಿಟ್ಟು 3 ಎಲ್ಲ ಮಲ್ಟಿಪ್ಲೈ ಮಾಡೋ ಥರ ಸಿಲ್ಲಿ ಮಿಸ್ಟೇಕ್ಸ್ ಆಗುತ್ತೆ. ಆವಾಗ ಏನು ಮಾಡಬೇಕು, ವೆರಿ ಸಿಂಪಲ್, ಬ್ರ್ಯಾಕೆಟ್ಸ್ ಯೂಸ್ ಮಾಡಿ, ನಿಮಗೆ ಕನ್ಫ್ಯೂಷನ್ನೇ ಬರಲ್ಲ. ನೆಕ್ಸ್ಟ್ R1 C2. ಸೊ ಇದು ರೋ 2. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ಗೆ ಯು ಹ್ಯಾವ್ ಲಾಟ್ ಮೆನಿ ಥಿಂಗ್ಸ್ ಇನ್ ವಿಚ್ ವೆದರ್ ಇಟ್ ಇಸ್ ಪಾಸಿಬಲ್ ಆರ್ ನಾಟ್, ಅದೆಲ್ಲ ನಾವು ಈಗ ಡಿಸ್ಕಸ್ ಮಾಡಲ್ಲ. ಈ ಪ್ರಾಬ್ಲಮ್ ಹೆಂಗೆ ಮಾಡೋದು ಅನ್ನೋದನ್ನ ಸಾಲ್ವ್ ಮಾಡಿ ಕೊಡ್ತೀನಿ ನಿಮಗೆ. ಸೊ R1 C2 3 × 1 + 1 × 2. ಆಮೇಲೆ R2 ತಗೊಳ್ಳಿ, ರೋ 2 ತಗೊಳ್ಳಿ ಫಸ್ಟ್ದು. ಆಮೇಲೆ ಕಾಲಮ್ 1 ತಗೊಳ್ಳಿ, -1 × 3, 2 × -1, -1 × 1, 2 × 2. ಇದರಲ್ಲಿ ಏನಂತಂದರೆ ವೆರಿ ಸಿಂಪಲ್, ಇಲ್ಲಿರೋದೇ ಇಲ್ಲಿ ಇರಬೇಕು, ಅಲ್ಲಿರೋದೇ ಇಲ್ಲಿ ಇರಬೇಕು, ಫಸ್ಟ್ ಇರೋದು ಮಾತ್ರ ಚೇಂಜ್ ಆಗುತ್ತೆ. ಸೊ ಸೇಮ್ ಅದೇ ರೀತಿ ನೋಡಬೇಕು ನೀವು, ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಸಿಂಪ್ಲಿಫೈ ಮಾಡಿ. ಸೊ 9 - 1 8. ನೀವು ಒಂದು ಅಡಿಷ್ನಲ್ ಸ್ಟೆಪ್ ಬರಿಬೋದು, 9 - 1 ಅದನ್ನೆಲ್ಲ ನೀವು ಬರಿಬೋದು. ನಾನು ಅದನ್ನು ಬರೆದಿಲ್ಲ, ಸಿಂಪಲ್ ನಂಬರ್ಸ್ ಅಲ್ವಾ, ಅದಕ್ಕೆ ಡೈರೆಕ್ಟಾಗಿ ಬರೆದಿದ್ದೀನಿ. ನೀವು ಬರಿಬೋದು 3 + 2 5, -3 - 2 -5, -1 + 4 + 3. ಸರ್ ಇಷ್ಟು ಈಸಿ ಇದೆ, ಮತ್ತು ತುಂಬ ಜನ ಮಾರ್ಕ್ಸೇ ಸ್ಕೋರ್ ಮಾಡಲ್ಲ ಇದರಲ್ಲಿ. ಅಂದರೆ ಅರಿಥ್ಮೆಟಿಕ್ ಆಪ್ರೇಷನ್ಸಲ್ಲೇ ತಪ್ಪು ಮಾಡೋದು, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನಲ್ಲೇ ತಪ್ಪು ಮಾಡೋದು ಸುಮಾರು ಜನ. ಅದನ್ನು ನೀವು ಮಾಡಬೇಡಿ ದಯವಿಟ್ಟು. ಮಾಡಬೇಕಾದ್ರೆ ಬ್ರ್ಯಾಕೆಟ್ಸ್ ಹಾಕ್ಕೊಂಡು ನಂಬರ್ಸ್ನ ಕರೆಕ್ಟಾಗಿ ನೋಡಿ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ, ಯಾಕೆಂದರೆ ಇದು ವೆರಿ ಈಸಿ. ಈ ಒಂದು ಸಿಲಿ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಕೆಲವೊಂದು ಸಲ ಏನಾಗುತ್ತೆ, ಅಲ್ಲಿಂದ ಕೆಳಗಡೆ ಬರೀಬೇಕಾದ್ರೆ ಮಿಸ್ಟೇಕ್ ಬರೀತಾರೆ. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಬರೀತಿರ್ತೀವಿ 15, ಇಲ್ಲಿ ಅದ್ರ ಬದಲು ಬೇರೆ ನಂಬರ್ ಬರೆದಿರ್ತೀವಿ. ಆ ಅವಾಯ್ಡ್ ಮಾಡಿದ್ರೆ ಖಂಡಿತ ಅದರಲ್ಲಿ 4 ಮಾರ್ಕ್ಸ್ ಔಟ್ ಆಫ್ 4 ತೆಗಿಬೋದು. 5A ಮಲ್ಟಿಪ್ಲೈ ಸ್ಕ್ಯಾಲರ್ ಮಲ್ಟಿಪ್ಲಿಕೇಶನ್ ಟು ಮ್ಯಾಟ್ರಿಕ್ಸ್. ಸೊ ಟು ಈಚ್ ಎಲಿಮೆಂಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ 15, 5, -5, 10, 7i, 7 scalar multiplied with unit matrix, identity matrix of the same order. That is very important. 1001, 7007. ನಾನು ಈಗ ಏನು ಮಾಡಿದ್ದೀನಿ, A² ಕಂಡುಹಿಡಿದಿದ್ದೀನಿ, 5A ಕಂಡುಹಿಡಿದ್ದೀನಿ, 7A ಕಂಡುಹಿಡಿದ್ದೀನಿ. ಐ ಆಮ್ ಜಸ್ಟ್ ಸಬ್ಸ್ಟಿಟ್ಯೂಟಿಂಗ್ ದಟ್. A² ಮೈನಸ್, ಕೆಲವ್ರು ಏನು ಮಾಡಿದ್ರೆ ಇಲ್ಲೇ -5 ಹಾಕ್ತಾರೆ, ಇಲ್ಲಿ -5A ತೊಗೊಂಡ್ರೆ ನೀವು ಇಲ್ಲಿ ಪ್ಲಸ್ ಹಾಕಬೇಕು. ಆ ಕನ್ಫ್ಯೂಷನ್ ಬೇಡ. ಈ ಸೈನ್ ಏನಿದೆ ಅದನ್ನು ಬಿಟ್ಬಿಡಿ, ಬರೀ ಏನಿದೆ A² ಕಂಡುಹಿಡಿರಿ, 5A ಕಂಡುಹಿಡಿರಿ, 7A ಕಂಡುಹಿಡಿರಿ. ಆಮೇಲೆ ಬರೀಬೇಕಾದ್ರೆ ಏನೇನು ಸೈನ್ಸ್ ಇದೆ ಆ ಸೈನ್ ಪ್ರಕಾರ ಬರೆದುಬಿಡಿ, ವೆರಿ ಸಿಂಪಲ್. ಸೊ 15, 5, -5, 10 ಪ್ಲಸ್ ಆಫ್ ದಿಸ್. ಸೊ ಇಂಡಿವಿಜುವಲ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ತಗೊಳ್ತಾ ಹೋಗಬೇಕು. 8, 15, 7. ಸೊ 8 - 5 + 7. ಸೊ ದೆನ್ 5 - 5 + 0, -5 + 5 + 0, 3 - 10 + 7. ಸೊ ದಿಸ್ ವಿಲ್ ಬಿ ಒಂದು ಅಡಿಷ್ನಲ್ ಆಗಿ ಬೇಕಿದ್ರೆ ನೀವು ಇದನ್ನು ಬರಿಬೋದು, ಈ ಸ್ಟೆಪ್ನ ಬರಿಬೋದು. ದಟ್ ವಿಲ್ ಬಿ ವಾಟ್, 15 - 15, 0, 0, 10 - 10. So finally 0, 0, 0, that is null matrix of the same order, which is the RHS.
ನೋಡಿ ಎಲ್ ಎಚ್ ಎಸ್ಸಿಂದ ಸ್ಟಾರ್ಟ್ ಮಾಡಿ ಆರ್ ಎಚ್ ಎಸ್ಗೆ ಬಂದಿದ್ದೀವಿ. ಆರ್ ಎಚ್ ಎಸ್ ಸಪ್ರೇಟಾಗಿ ಮಾಡೋದೇನು ಬೇಕಾಗಿಲ್ಲ. ಇಸ್ ಮೋರ್ ದೆನ್ ಇನಫ್. ಸೊ ಫೈನಲಿ ವಿ ಶೋ ದಟ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್, ದೇರ್ ಫೋರ್ ಇಟ್ ಈಸ್ ಈಕ್ವಲ್. ನೀವು ಬೇಕಿದ್ರೆ ಇಲ್ಲಿ ಬರಿಬೋದು ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ದಿಸ್ ಇಂಪ್ಲೈಸ್ ಏನು ಕ್ವಶನ್ ಕೊಟ್ಟಿದ್ದಾರೆ ಅದನ್ನು ಬರಿಬೋದು, ಇಲ್ಲ ಅಂದರೂ ಆಗುತ್ತೆ. ಮತ್ತು ಇನ್ವರ್ಸ್ ಮಾಡಲಿಕ್ಕೆ ನಮಗೆ ಬೇರೆ ಮೆಥಡ್ಸು ಇದೆ. ಬಟ್ ಇಲ್ಲಿ ಏನು ಹೇಳಿದ್ದಾರೆ, ಈಕ್ವೇಷನ್ ಮಾಡಿಕೊಂಡೇ ನಾವು ಮಾಡಬೇಕು. ಯಾಕಂದರೆ ಇನ್ವರ್ಸ್ ಮಾಡಬೇಕಾದ್ರೆ ಅಡ್ಜಾಯಿಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ ಮಾಡಿದ್ರೂ ನಮಗೆ ಸಿಗುತ್ತೆ. ಬಟ್ ಇಲ್ಲಿ ಈ ಈಕ್ವೇಷನ್ ಇದು ಮಾಡಿಕೊಂಡೇ ಮಾಡಬೇಕು. ನೀವು ಇಲ್ಲ ನಾನು ಹಂಗೆ ಮಾಡಿದೆ, ನಾನು ಡೈರೆಕ್ಟಾಗಿ ಇನ್ವರ್ಸ್ ಕಂಡುಹಿಡಿತೀನಿ ಅಂದರೆ ಬರೀ ಆನ್ಸರ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೋ ಅಷ್ಟು ಸಿಗುತ್ತೆ, ಸ್ಟೆಪ್ ಮಾರ್ಕ್ಸ್ ಏನೂ ಸಿಗಲ್ಲ. ಹಾಗಾಗಿ ಏನು ಮಾಡಿ, ಕೊಟ್ಟಿರೋ ಈಕ್ವೇಷನಲ್ಲಿ 7i ಯೂನಿಟ್ ಮ್ಯಾಟ್ರಿಕ್ಸ್ ಯಾವ್ದು ಇದೆಯೋ ಆ ಟರ್ಮ್ನ ಈ ಕಡೆ ಲೆಫ್ಟಲ್ಲಿ ಇಟ್ಕೊಳ್ಳಿ, ಮಿಕ್ಕಿರೆಲ್ಲ ರೈಟ್ ಸೈಡ್ ತೊಗೊಂಡೋಗಿ. ಸೊ ಇಲ್ಲಿ ಮೈನಸ್ ಇರೋದು ಆ ಕಡೆ ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಪ್ಲಸ್ ಫಸ್ಟ್ ಬರ್ಕೊಳ್ಳಿ, ಮೈನಸ್ ಇರೋದು ಸೆಕೆಂಡ್ ಬರ್ಕೊಳ್ಳಿ. ಅಕಸ್ಮಾತ್ ಇಲ್ಲಿ ಮೈನಸ್ ಇದ್ದರೆ ಏನಾಗ್ಬೋದು ಅಂತ ನೀವು ಕೇಳ್ಬೋದು, ಅದು ಇನ್ನೊಂದು ಪ್ರಾಬ್ಲಮ್ ಇಲ್ಲಿದೆ, ಆವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಲ್ಟಿಪ್ಲೈಯಿಂಗ್ ಥ್ರೂ ಔಟ್ ಬೈ ಎ ಮೈನಸ್, ಇದು ಪೋಸ್ಟ್ ಮಲ್ಟಿಪ್ಲೈಯಿಂಗ್. ಸೊ ಯು ವಿಲ್ ಬಿ ನಾಟ್ ಪ್ರೀ ಮಲ್ಟಿಪ್ಲೈಯಿಂಗ್, ಪೋಸ್ಟ್ ಮಲ್ಟಿಪ್ಲೈಯಿಂಗ್. ಅದನ್ನು ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಲೈಕ್ ವೈಸ್. ಸೊ ಇಲ್ಲಿ ಐ ಇಂಟು ಎ ಇನ್ವರ್ಸ್ ಇಸ್ ಎ ಇನ್ವರ್ಸ್. ಎನಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈಡ್ ವಿತ್ ಯೂನಿಟ್ ಮ್ಯಾಟ್ರಿಕ್ಸ್ ಇಸ್ ದ ಸೇಮ್ ಮ್ಯಾಟ್ರಿಕ್ಸ್. ಸೊ ಎ ಇಂಟು ಎ ಇನ್ವರ್ಸ್ ಇಸ್ ಐ ಯೂನಿಟ್ ಮ್ಯಾಟ್ರಿಕ್ಸ್, ಅದೇನೆ ಐ ಆಗುತ್ತೆ. ಸೊ 5i ಆಗುತ್ತೆ, ಎ ಇಂಟು ಐ. ಮತ್ತು ಅಗೈನ್ ಎ ಇಂಟು ಐ ಆರ್ ಎನಿ ಮ್ಯಾಟ್ರಿಕ್ಸ್ ಇಫ್ ಐ ಟೇಕ್ ದಟ್ ವಿಲ್ ಬಿ ದ ಸೇಮ್ ಮ್ಯಾಟ್ರಿಕ್ಸ್. ಸೊ ಆ ಪ್ರಾಪರ್ಟಿ ಇಟ್ಕೊಂಡು ಇದನ್ನು ಎ ಇನ್ವರ್ಸ್ ಈಕ್ವಲ್ಸ್ ಟು 1/7 ಆಫ್ 5i ಮೈನಸ್ ಎ. ಸೊ 5i ಮೈನಸ್ ಎ ಆಗುತ್ತೆ. ನಿಮಗೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ತುಂಬ ಬರೆದಿರೋದು, ಅದಕ್ಕೆ ಅದನ್ನು ರೇಸ್ ಮಾಡ್ತೀನಿ ನಿಮಗೆ. ಸೊ ಇಲ್ಲಿ ಇದು ಪ್ರಾಪರ್ಟಿ ಬರೆಯೋದು ವೆರಿ ವೆರಿ ಇಂಪಾರ್ಟೆಂಟ್. ಏನು, ಎ ಇನ್ವರ್ಸ್ ಇಸ್ ಐ ಈಕ್ವಲ್ಸ್ ಟು ಎ. ಸೊ ಇದರಿಂದನೇ ನಾವು ಅದನ್ನು ಸಿಂಪ್ಲಿಫೈ ಮಾಡ್ತೀವಿ. ಸಿಂಪ್ಲಿಫೈ ಮಾಡಿ ಆದಮೇಲೆ 1/7 ಏನಿದೆ ಅದು ಒಳಗಡೆ ಬರೀರಿ. ಇಲ್ಲೇ ನಿಲ್ಲಿಸಿದ್ರು ಕೂಡ ಕರೆಕ್ಟಾನೇ ಆನ್ಸರು. ಅಲ್ಲಿ ಬರೆದ್ರೆ ಇಟ್ ವಿಲ್ ಬಿ ಇವನ್ ಮೋರ್ ಬೆಟರ್. ಎಲ್ಲ ಇಂಡಿವಿಜುವಲಾಗಿ ಬರ್ದಂಗೆ ಆಗುತ್ತೆ. ಸೊ ವೆರಿ 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 ಈಸಿ. ಇದರಲ್ಲಿ ಏನು ಕಷ್ಟ ಅನ್ನೋದು ಏನಿಲ್ಲ, ಕಾನ್ಸೆಪ್ಟ್ ಅನ್ನೋದು ಏನು ತುಂಬ ಡಿಫಿಕಲ್ಟ್ ಏನಿಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ನಾನು ಹೇಳ್ಕೊಟ್ಟಿರೋ ಮೆಥಡ್ನ ಸ್ಟೆಪ್ಸ್ನ ಹಂಗೆ ಫಾಲೋ ಮಾಡಿ ಈಸಿಯಾಗಿ ನಿಮಗೆ ಮಾಡ್ಬೋದು. ಸೊ ಇದು ಸೇಮ್ ಟೈಪ್, ದರ್ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್ ಇನ್ ದಿಸ್. ಸೇಮ್ ಟೈಪ್ ಈಕ್ವೇಷನ್ ಇದೆ. a² ಫೈಂಡ್ ಮಾಡಿದ್ದೀನಿ, 4a ಮಾಡಿದ್ದೀನಿ, ಮತ್ತು ಸಿಂಪ್ಲಿಫೈ ಮಾಡಿದ್ದೀನಿ. ಅದಾದಮೇಲೆ ಇನ್ವರ್ಸ್ ಫೈಂಡ್ ಔಟ್ ಮಾಡಿರೋದು. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ನಾನು ಮಾಡಿರೋದನ್ನ ನೋಡಿ ಅದೇ ರೀತಿ ನೀವು ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಬರೆಯೋಕ್ಕಾಗೋದು. ಅಲ್ಲಿ ಏನು ಮಾಡ್ಬೋದು, ಬೇರೆ ಬೇರೆ ಎಲಿಮೆಂಟ್ಸ್ ಕೊಟ್ಟಿರ್ಬೋದು, ಮತ್ತು ಈ ಈಕ್ವೇಷನ್ ಬೇರೆ ಕೊಡ್ಬೋದು. ಬಟ್ ಮೆಥಡ್ ಅಂತೂ ಸೇಮ್ ಇರುತ್ತೆ. 2/2ನೇ ಕೇಳ್ತಾರೆ, 3/3 ಕೇಳಲ್ಲ. ಸೊ 2/2ನೇ ಕೇಳೋದು, ನಥಿಂಗ್ ಟು ವರಿ. ಸೊ ದಿಸ್ ಇಸ್ ಅಗೇನ್ ಅನದರ್ ಸೇಮ್ ಟೈಪ್. ಬಟ್ ಇದರಲ್ಲಿ ಏನಂತಂದರೆ ನಂಬರ್ ಸ್ವಲ್ಪ ಲಾರ್ಜ್ ನಂಬರ್ಸ್ ತೊಗೊಂಡಿದ್ದಾರೆ ಅಷ್ಟೇ. 8a 9i ಇರೋದ್ರಿಂದ ನಿಮಗೆ ಲಾರ್ಜ್ ವ್ಯಾಲ್ಯೂ ಸಿಗುತ್ತೆ. ಸೊ a² ಇಟ್ ಸೆಲ್ಫ್ 49 48 32 33 ಬರುತ್ತೆ. ಯಾಕೆಂದರೆ 5 6 4 3. 8a is 40 48 32 24 ಸಿಗುತ್ತೆ. 9i is very simple. ಸಿಂಪ್ಲಿಫೈ ಮಾಡಿದಾಗ ವಿಲ್ ಗೆಟ್ ಇಟ್ ಆಸ್ ನಲ್ ಮ್ಯಾಟ್ರಿಕ್ಸ್ ವಿಚ್ ಇಸ್ ಅಗೈನ್ 0 ಮ್ಯಾಟ್ರಿಕ್ಸ್ ಆರ್ ನಲ್ ಮ್ಯಾಟ್ರಿಕ್ಸ್ 2/2. ಇಲ್ಲಿ ಸ್ಪೇಸ್ ಕನ್ಸ್ಟೆಂಟ್ ಇತ್ತು, ಬರೆದಿದ್ದೀನಿ, 0 0 0 0 ಬಂದಿದೆ. ಮತ್ತು ಅಗೈನ್ ಎ ಇನ್ವರ್ಸ್ಗೆ ಇಲ್ಲಿ ನೋಡಿ -9i ಇದೆ. ಸೊ -9i ಇದ್ದಾಗ -1 you multiply to both LHS and RHS. This becomes plus, this becomes minus and this becomes plus. ಪ್ಲಸ್ನ ಫಸ್ಟ್ ಬರ್ತಿದ್ದೀನಿ, ಮೈನಸ್ನ ಸೆಕೆಂಡ್ ಬರ್ತಿದ್ದೀನಿ ಅಷ್ಟೇ. ನೀವು ಹಿಂಗೆ ಕೂಡ ಬರ್ಕೋಬೋದು, ತೊಂದರೆ ಏನಿಲ್ಲ. ಮೈನಸ್ ಪ್ಲಸ್ ಅಂತಲೂ ಬರಿಬೋದು. ಮತ್ತು ಇಲ್ಲಿ ಇಫ್ ಯು ಮಲ್ಟಿಪ್ಲೈಡ್ ವಿತ್ ಎ ಇನ್ವರ್ಸ್, ಸೊ ವೆನ್ ಯು ಮಲ್ಟಿಪ್ಲೈಡ್ ವಿತ್ ಎ ಇನ್ವರ್ಸ್ ಟು ದಿಸ್ ಗಿವನ್ ಈಕ್ವೇಷನ್ ಪೋಸ್ಟ್ ಮಲ್ಟಿಪ್ಲೈಯಿಂಗ್, you will be able to get the required inverse matrix. ಸೊ ಇಲ್ಲೂ ಪ್ರಾಪರ್ಟಿ ಬರ್ತಿದ್ದೀನಿ, ದಿಸ್ ಇಸ್ ಅ ಮ್ಯಾಟ್ರಿಕ್ಸ್. ಇದರಲ್ಲಿ ಸಿಂಪ್ಲಿಫೈ ಮಾಡ್ಬೋದು 1/3 2/3 ಅಂತ. ನೀವು ಬೇಕಾದ್ರೆ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿನೂ ಬರಿಬೋದು, ಹಾಗೇನೂ ಬರೀಬೋದು. ಸೊ ದಿಸ್ ಈಸ್ ಓನ್ಲಿ ಕ್ವಶನ್ ವಿಚ್ ವಾಸ್ ಆಸ್ ಡಿಫ್ರೆಂಟ್ಲಿ. ಆ ಪ್ಯಾಟರ್ನಲ್ಲಿ 4 ಮಾರ್ಕ್ಸಲ್ಲಿ ಇತ್ತೀಚೆಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಮತ್ತು ಈ ವರ್ಷ ಮಾಡಲ್ ಪೇಪರ್ಸ್ ಪ್ರಿಪ್ರೇಟರಿ ಪೇಪರಲ್ಲಿ ದ ಓನ್ಲಿ ಕ್ವಶನ್ ವಿಚ್ ಇಸ್ ಡಿಫ್ರೆಂಟ್ ಇಸ್ ದಿಸ್ AB ಇನ್ವರ್ಸ್ ಕಂಡುಹಿಡಿಯೋದು. ಸೊ ಫಸ್ಟ್ ವಿ ಶಲ್ ಸಿ ಹೌ ಟು, ನಾನು ಹೇಳ್ದಂಗೆ ಥಿಯರಿಟಿಕಲ್ ಪಾರ್ಟ್ ವಿಲ್ ನಾಟ್ ಡಿಸ್ಕಸ್ ಮಚ್. ಈ ಪ್ರಾಬ್ಲಮ್ ಬಂದರೆ ಹೆಂಗೆ ಸಾಲ್ವ್ ಮಾಡೋದಂತ. ಸೊ ಫಸ್ಟ್ LHS ತೊಗೊಂಡಿದ್ದೀನಿ, ಏನು ತೊಗೊಂಡಿದ್ದೀನಿ, AB ಹೋಲ್ ಇನ್ವರ್ಸ್. ಸೊ ಅದಕ್ಕೆ ಫಸ್ಟ್ AB ಕಂಡುಹಿಡಿಯಬೇಕು. ಮ್ಯಾಟ್ರಿಕ್ಸ್ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್
ಕಂಪ್ಯಾಟಿಬಿಲಿಟಿ ಎಲ್ಲ ಇದೆ, ಯಾಕಂದರೆ ಎರಡು 2/2 2/2 ಇದೆ. ಸೊ 67 87 47 61 ಬಂತು. ಎ ಬಿ ಹೋಲ್ ಇನ್ವರ್ಸ್ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಬಿ ಡಿವೈಡೆಡ್ ಬೈ ಮಾಡಿ. ಸೊ ಈ ಅಡ್ಜಾಯಿಂಟ್ ಮಾಡೋದಕ್ಕೆ ಏನು ಮಾಡ್ಬೋದು, ಹೆಂಗೆ, ಏನು ಕ್ಯಾಲ್ಕುಲೇಷನ್, ಏನು ನೆಸೆಸಿಟಿ ಇಲ್ಲ, ಇಂಟರ್ಚೇಂಜ್ ಮಾಡಿ. ಇದರಲ್ಲಿ ಎ ಬಿ ಏನಿದೆ ಅದರಲ್ಲಿ ಈ ಎಲಿಮೆಂಟ್ಸ್ನ ಇಂಟರ್ಚೇಂಜ್ ಮಾಡಿ, ಈ ಎರಡು ಎಲಿಮೆಂಟ್ಸ್ನ ಇಂಟರ್ಚೇಂಜ್ ಮಾಡಿ 1 1 2 2. ಸೊ 1 2 2 1ಗೆ ಮೈನಸ್ ಹಾಕಿ ಬರೀರಿ, ಸೇಮ್ ಬರೀಬೇಕು, ಆವಾಗ ನಿಮ್ಗೆ ಅಡ್ಜಾಯಿಂಟ್ ಸಿಗುತ್ತೆ ಅಷ್ಟೇ. ಸೊ ಇಲ್ಲಿ ಏನಿದೆ ಅದಕ್ಕೆ ಮೈನಸ್ ಮಾಡಬೇಕು ಅಷ್ಟೇ, ನಿಮಗೆ ಈಸಿಯಾಗಿ ಅಡ್ಜಾಯಿಂಟೇ ಸಿಗುತ್ತೆ. ಸೊ ಆ ಮ್ಯಾಟ್ರಿಕ್ಸ್ ಸಿಕ್ಕಿದ ಮೇಲೆ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ ಎ ಬಿ ಕಂಡುಹಿಡಿಬೇಕು. ಸೊ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ ಇಲ್ಲಿ ಮಾಡಬೇಕು, ಇದನ್ನು ನೋಡ್ಕೊಂಡು ಮಾಡಬೇಡಿ, ಅದು ಇದು ಸೇಮ್ ಅಲ್ಲ. 67 × 61 ಮೈನಸ್ 87 × 47, ಸೊ -2 ಸಿಗುತ್ತೆ. ಇಫ್ ಇಟ್ ಇಸ್ -2 ಓನ್ಲಿ ವಿ ಕ್ಯಾನ್ ಫೈಂಡ್ ಇನ್ವರ್ಸ್, ಯಾಕಂದರೆ ಇಲ್ಲಿ 0 ಆದರೆ ನಾಟ್ ಡಿಫೈನ್ಡ್ ಆಗುತ್ತೆ. ಎಕ್ಸ್ಕ್ಯೂಸ್. ಸೊ ಎ ಬಿ ಇನ್ವರ್ಸ್ ಎಕ್ಸಿಸ್ಟ್ ಆ್ಯಂಡ್ ಎ ಬಿ ಇನ್ವರ್ಸ್ ಕಂಡುಹಿಡಿದಾಗ ಇಷ್ಟು ವ್ಯಾಲ್ಯೂ ಸಿಗುತ್ತೆ ನಮಗೆ. ಸೊ ಇದು ಈ ಸ್ಟೆಪ್ ಆದಮೇಲೆ ಇದನ್ನು ಬರೀಬೇಕು. ಸೊ ಅಂಟಿಲ್ ದಿಸ್ ಇಸ್ ಒನ್ ಸ್ಟೆಪ್. ಇದು ಎ ಬಿ ಇನ್ವರ್ಸ್ಗೆ ಕಂಡುಹಿಡಿಯೋದಕ್ಕೆ ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಎ ಬಿ ಅಲ್ಲಿ ಹಾಕಿದ್ದೀನಿ, ಫೈನಲ್ ವ್ಯಾಲ್ಯೂ ಇಲ್ಲಿ ಹಾಕಿದ್ದೀನಿ. RHS ತೊಗೊಂಡಿದ್ದೀನಿ. ಸೊ RHS ಅಲ್ಲಿ ಫಸ್ಟ್ ಬಿನಾರು ತೊಗೋಬೋದು, ಏನಾರು ತೊಗೋಬೋದು, ಇಟ್ ಇಸ್ ಅಪ್ ಟು ಯು. ಫಸ್ಟ್ ವ್ಯಾಲ್ಯೂ ಆಫ್ ಎ ಕಂಡುಹಿಡಿದಾಗ 1 ≠ 0, ಸೊ ಇಟ್ ಎಕ್ಸಿಸ್ಟ್. ಸೊ ಅದರದ್ದು ವ್ಯಾಲ್ಯೂ ಕಂಡುಹಿಡಿದಿದ್ದೀನಿ. ಅದೇ ರೀತಿ ಬಿ ಕಂಡುಹಿಡಿದಿದ್ದೀನಿ, ಬಿ ಇನ್ವರ್ಸ್ ಆಯಿತು, ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸೊ ಇದನ್ನು ಎ ಇನ್ವರ್ಸ್ ಬಿ ಇನ್ವರ್ಸ್ ಅಂತ ಮಾಡೋಕ್ಕೆ ಹೋಗಬೇಡಿ, ನಾಟ್ ಗೋಯಿಂಗ್ ಟು ಬಿ ಎ ಕರೆಕ್ಟ್ ವ್ಯಾಲ್ಯೂ. ಸೊ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಎಲ್ಲದಕ್ಕೂ ನೋಡಿ ಬ್ರ್ಯಾಕೆಟ್ಸ್ ಯೂಸ್ ಮಾಡಿದ್ದೀನಿ, ಪ್ಲಸ್ ಆ್ಯಂಡ್ ಮೈನಸ್ ಕನ್ಫ್ಯೂಸ್ ಆಗದೆ ಇರೋದಕ್ಕೆ. ಸೊ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ನೆಕ್ಸ್ಟ್ ಈ ವ್ಯಾಲ್ಯೂ ಸಿಗುತ್ತೆ. ಸಿಂಪ್ಲಿಫೈ ಮಾಡಿದಾಗ ಈ ವ್ಯಾಲ್ಯೂ ಸಿಗುತ್ತೆ. ಕಂಪೇರ್ ಮಾಡಿ ಈಕ್ವೇಷನ್ 1 and 2ನ, ಈಕ್ವೇಷನ್ 1 and 2 ಸೇಮ್ ಇದೆ. ಸೊ ಸೇಮ್ ಇದ್ದರೆ RHS = LHS = RHS, therefore it is verified and it is true. ಆ್ಯಕ್ಚುಲಿ ಇದೊಂದು ಥಿಯರಿನೇ ಇದೆ, ಥಿಯರಮೇ ಇದೆ, ಸೊ ಅದರಿಂದನೂ ಸಿಗುತ್ತೆ. ಲಾಸ್ಟ್ ಕ್ವೆಶನ್ ಫಾರ್ ದಿಸ್ 4 marks is the same. I ಕೊಟ್ಟಿದ್ದಾರೆ, a² - a + 2. ಇಟ್ಸ್ ವೆರಿ ಈಸಿ, ನಂಬರ್ಸ್ ಆರ್ ವೆರಿ ಸ್ಮಾಲ್. a² is 1 - 2 4 - 4, 2i is 2002. ಏನೇ ಅದಕ್ಕೆ ಸಪ್ರೇಟಾಗಿ ಬರೆದಿಲ್ಲ. ಸೊ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಸೇಮ್ ಇದೆ. ಮತ್ತು ಅದೇ ರೀತಿಯಲ್ಲೇ ಇನ್ವರ್ಸ್ ಮಾಡಬೇಕು. ಇದರಲ್ಲಿ ಇನ್ವರ್ಸ್ನ ಈಕ್ವೇಷನ್ ಇಟ್ಕೊಂಡೇ ಮಾಡಬೇಕು ನೀವು, ಆವಾಗಲೇ ನಿಮಗೆ 4 marksಲ್ಲಿ ಇದು 2 marks 3 1 ಆಗಿದ್ರು ಸರಿ, 2 2 ಆಗಿದ್ರು ಸರಿ, ಇದೆಲ್ಲ ಬರೆದ್ರೇ ನಿಮಗೆ ಮಾರ್ಕ್ಸ್ ಕೊಡೋದು. ಅದು ಬರೀದೇನೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಬೇರೆ ಮೆಥಡಲ್ಲಿ ಮಾಡಿಬಿಟ್ಟು ನನಗೆ ಕರೆಕ್ಟ್ ಇದೆ ಆನ್ಸರ್ ಅಂತ ನಾವು ಆರ್ಗ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ಇಟ್ ಸೇಸ್ ಯೂಸಿಂಗ್ ದಿಸ್ ಈಕ್ವೇಷನ್. ಸೊ ಯು ಹ್ಯಾವ್ ಟು ಯೂಸ್ ದ ಈಕ್ವೇಷನ್ ಓನ್ಲಿ, ನೋ ಕ್ವೆಶನ್ಸ್ ಆಸ್ಕ್ಡ್. ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನಿಸುತ್ತೆ. ನೀವೇನು ಮಾಡಿ, ಇದರಲ್ಲಿ ನಾನೊಂದು 5 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. 6 marksಗೆ ಒಂದು 5, 4 marksಗೆ ಒಂದು 5 ಕ್ವಶನ್ಸ್ ಇದೆ. ನೀವು ಇನ್ನೊಂದಷ್ಟು 1 or 2 ಕ್ವಶನ್ಸ್ ಪ್ರೀವಿಯಸ್ ಇಯರ್ ಪೇಪರ್ಸಲ್ಲೋ ಅಲ್ಲ ಬೇರೆ ಯಾವುದಾದ್ರು ಸ್ಯಾಂಪಲ್ ಪೇಪರ್ಸಲ್ಲೋ ಕ್ವಶನ್ ಬ್ಯಾಂಕ್ಸಲ್ಲೋ ತಗೊಂಡು ಮಾಡಿ, ನಿಮಗೆ ಆನ್ಸರ್ ಕರೆಕ್ಟಾಗಿ ಬಂತು ಅಂತಂದರೆ ಯು ಆರ್ ಥರೋ ವಿತ್ ದ್ಯಾಟ್. ಎಕ್ಸಾಮ್ಸಲ್ಲಿ ಬಂದ ತಕ್ಷಣ ಬರೆದು ಬಿಡಿ. ಸೊ 6 marks ಆ್ಯಂಡ್ 4 marks ನೀವು ಬರೆದಾಗ ಈಸಿಯಾಗಿ ಒಂದು 10 marks ಅಚೀವ್ ಮಾಡ್ಬೋದು. ಆ್ಯಂಡ್ ಸಿಲಿ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಿ, ವೆರಿ ಇಂಪಾರ್ಟೆಂಟ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಪಾರ್ಟ್ ಡಿ ಮಾಡೋದು, ವಿಲ್ ಗೆಟ್ ದ ವಿಡಿಯೋ ಸೂನ್. ಸೊ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮ್ಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ನೀವು ಇಮಿಡಿಯೇಟಾಗಿ ಟೈಮ್ ವೇಸ್ಟ್ ಮಾಡದೆ ನೋಡ್ಬೋದು, ಪ್ಲ್ಯಾನ್ ಮಾಡ್ಕೋಬೋದು ನೀವು. ಇವತ್ತು ಬೀಯಿಂಗ್ ದ ಫಸ್ಟ್ ಡೇ ಆಫ್ ದ ಪ್ರಿಪ್ರೇಷನ್, ಕೆಲವರು ಬಯಾಲಜಿ ಓದ್ತಿರ್ತೀರ, ಕೆಲವರು ಮ್ಯಾಥ್ಸ್ ಮಾಡ್ತಾ ಇರ್ತೀರ, ಕೆಲವರು ಮ್ಯಾಥ್ಸ್ ಬಂತು ಕಷ್ಟ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡಿರ್ತೀರ. ನಥಿಂಗ್ ಟು ವರಿ, ನೋ ನೀಡ್ ಟು ಫಿಯರ್ ಆರ್ ಗೆಟ್ ಅ ಫೋಬಿಯಾ ಟು ಮ್ಯಾಥ್ಸ್. ವೆರಿ ಸಿಂಪಲ್ ಸ್ಟೆಪ್ಸ್ ಎಲ್ಲ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋಬೋದು. ನಿಮಗೆ ಇದನ್ನು ಶಾರ್ಟ್ ಡ್ಯೂರೇಷನಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಫುಲ್ ಆ್ಯಂಡ್ ಫುಲ್ ಥಿಯರೀಸ್ ನೀವೇನು ಈಗ ಕಲಿಯೋಕ್ಕೆ ಟೈಮ್ ಇಲ್ಲ. ಸೊ ಯು ಜಸ್ಟ್ ಫಾಲೋ ದ ಟೆಕ್ನಿಕ್ ವಾಟ್ ಐ ಸೆಡ್, ವಿಲ್ ಬಿ ಏಬಲ್ ಟು ಡೂ ವೆಲ್. 6 marks ಒಂದು 6 ಸಬ್ ಕ್ವಶನ್ 6ಅಲ್ಲಿ ಬರುತ್ತಲ್ಲ, ಒಂದು ಇಂಟಿಗ್ರಲ್ಸ್ ಬರುತ್ತೆ, ಒಂದು ಇದರಲ್ಲಿ ಬರುತ್ತೆ. ಇದು ಮಾತ್ರ ಮಾಡಿ, ಇಂಟಿಗ್ರಲ್ಸ್ ನೀವು ಅವಾಯ್ಡ್ ಮಾಡಿದರೂ ಆಗುತ್ತೆ. ಈ ಒಂದು ಕ್ವಶನ್ ಖಂಡಿತ ಇದೇ ಪಾರ್ಟಿಂದ ಬರುತ್ತೆ. 4 marksಲ್ಲೂ ಅಷ್ಟೇ, ಕಂಟಿನ್ಯೂಟಿ ಇಂದ ಕೇಳೋದು ಬದಲು ನೀವು ಇದನ್ನು ಅಟೆಂಡ್ ಮಾಡಿ, ಮ್ಯಾಟ್ರಿಸಸ್ನ. ಯು ವಿಲ್ ಬಿ ಏಬಲ್ ಟು ಸ್ಕೋರ್ 10 out of 10. ಥ್ಯಾಂಕ್ ಯು.